ಸೊ ಇದೆಲ್ಲ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಬಿಜೆಪಿ ಅವರು ಇನ್ನುಳಿದ ಕ್ಷೇತ್ರಗಳನ್ನೇನು ಪೆಂಡಿಂಗ್ ಇಟ್ಕೊಂಡಿದ್ರು ಅದಕ್ಕೂ ಕೂಡ ತನ್ನ ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಿದ್ದಾರೆ. ಪ್ರಮುಖವಾಗಿ ಶಿವಮೊಗ್ಗ ನಗರ ಕ್ಷೇತ್ರ ಹಾಗೆ ಮಾನ್ವಿ. ಸೊ ಈ ಎರಡು ಕ್ಷೇತ್ರಗಳಿಗೂ ಕೂಡ ಈಗಾಗಲೇ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಬಿಜೆಪಿಯ ಉಳಿದುಕೊಂಡಿದ್ದಂತಹ ಎರಡು ಕ್ಷೇತ್ರಗಳಿಗೆ ಸೊ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಕನ್ಫ್ಯೂಷನ್ ಇತ್ತು. ಶಿವಮೊಗ್ಗಕ್ಕೆ ಚನ್ನಬಸಪ್ಪ ಅವರ ಹೆಸರನ್ನ ಆಯ್ಕೆ ಮಾಡಿದ್ರೆ ಮಾನ್ವಿಗೆ BV ನಾಯಕ್ ಅವರ ಹೆಸರು ಘೋಷಣೆಯಾಗಿದೆ. ಶಿವಮೊಗ್ಗದಲ್ಲಿ ಕೊನೆ ಮೂಮೆಂಟ್ ನಲ್ಲಿ ಈಶ್ವರಪ್ಪ ಮಗ ಕಾಂತೇಶ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಸೊ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿಸಬೇಕು ಅಂತಲೇ ಈಶ್ವರಪ್ಪನವರು ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿದಿದ್ದಾರೆ ಅನ್ನೋ ಲೆಕ್ಕಾಚಾರಗಳಿತ್ತು. ಬಟ್ ಲಾಸ್ಟ್ ಮೂಮೆಂಟ್ ನಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಆಪ್ತ RSSನ ಹಿನ್ನೆಲೆ ಇರುವಂತಹ ಚೆನ್ನಪ್ಪ ಅವರಿಗೆ ಟಿಕೆಟ್ ಸಿಕ್ಕಿದೆ. ರಾಯಚೂರು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿದ್ದಂತಹ BV ನಾಯಕ್ ಅವರಿಗೆ ಮತ್ತೊಂದು ಕಡೆಗೆ ಮಾನ್ವಿ ಟಿಕೆಟ್ ಅನ್ನ ಬಿಜೆಪಿ ಪಾಳಿಯ ಘೋಷಣೆ ಮಾಡಿದೆ. ನೋಡ್ಬೇಕು ಈ ಬಿಜೆಪಿಯ ಈ ಲೆಕ್ಕಾಚಾರಗಳು ಯಾವ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ನೋಡಿ, ಶಿವಮೊಗ್ಗ ನಗರ ಕ್ಷೇತ್ರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ಯಾಕಂದ್ರೆ ಈಶ್ವರಪ್ಪನವರು ಬಹಳ ವರ್ಷಗಳಿಂದಲೂ ಕೂಡ ಶಿವಮೊಗ್ಗ ನಗರದಲ್ಲಿ ತಮ್ಮ ಸಾಮರ್ಥ್ಯವನ್ನ ಪ್ರಾಬಲ್ಯವನ್ನ ಹೊಂದಿದ್ದಾರೆ. ಸೊ ಇದಕ್ಕಿದ್ದ ಹಾಗೆ ಟಿಕೆಟ್ ಅನೌನ್ಸ್ ಆಗ್ಲಿಕ್ಕೂ ಮುಂಚೆಯೇ ಶಿವಮೊಗ್ಗದಿಂದ ಈಶ್ವರಪ್ಪನವರು ಹೊರಗಡೆ ಬಂದ್ರು. ಅಂದ್ರೆ ಸಕ್ರಿಯ ರಾಜಕಾರಣದಿಂದ ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಗೆ ಅವರು ನಾಂದಿ ಹಾಡಿದ್ರು. ಆ ನಂತರ ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಈಶ್ವರಪ್ಪನವರು ಅನ್ನೋ ಲೆಕ್ಕಾಚಾರಗಳಿತ್ತು. ಸೊ ಅದು ಕೂಡ ಫೇಲ್ಯೂರ್ ಆಯ್ತು. ಕೊನೆ ಮೂಮೆಂಟ್ ನಲ್ಲಿ RSSನ ಕಟ್ಟಾಳು ಅಂತ ಕರೆಸ್ಕೊಂಡಂತಹ ಚನ್ನಬಸಪ್ಪ ಅವರಿಗೆ ಈ ಬಾರಿಯ ಶಿವಮೊಗ್ಗದ ನಗರದ ಟಿಕೆಟ್ ಹೋಗಿದೆ. ಮತ್ತೊಂದು ಕಡೆ ಮಾನ್ವಿ ಕೂಡ ಪೆಂಡಿಂಗ್ ಇತ್ತು. BV ನಾಯಕ್ ಅವರಿಗೆ ಕೊನೆ ಮೂಮೆಂಟ್ ನಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋದಂತಹ ನಾಯಕ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಇನ್ನು ಕಾಂಗ್ರೆಸ್ನ 6ನೇ ಪಟ್ಟಿ ತಡರಾತ್ರಿ ಬಿಡುಗಡೆಯನ್ನ ಮಾಡಲಾಯಿತು. ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಪುಲಕೇಶಿ ನಗರದ ಟಿಕೆಟ್ ಕೈ ತಪ್ಪಿದೆ. ಸೊ ಅವರು ಬಂಡಾಯ ಸ್ಪರ್ಧಿಯಾಗಿ ನಿಂತ್ಕೊಂಡಿದ್ದಾರೆ. ಈಗಾಗಲೇ ನಾಮಿನೇಷನ್ ಅನ್ನು ಕೂಡ ಫೈಲ್ ಮಾಡಿದ್ದಾರೆ. ಬಟ್ ಲಾಸ್ಟ್ ಮೂಮೆಂಟ್ ನಲ್ಲಿವರೆಗೂ ಕೂಡ ನೋಡೋಣ ಅಂತ ಹೇಳ್ತಾ ಇದ್ರು. ಇದು ಕೊನೆ ಪಟ್ಟಿ. ಸಂಪತ್ ರಾಜ್ ಅವರ ಕೈ ತಪ್ಪಿದೆ CV ರಾಮನಗರದ ಟಿಕೆಟ್ ಕೂಡ. ಸೊ ನೋಡ್ಬೇಕು ಹಾಗಾದ್ರೆ AC ಶ್ರೀನಿವಾಸ್ಗೆ ಈ ಬಾರಿ ಪುಲಕೇಶಿ ನಗರದ ಟಿಕೆಟ್ ಸಿಕ್ಕಿದೆ. ಮತ್ತೊಂದು ಕಡೆಗೆ ಆನಂದ್ ಅವರಿಗೆ CV ರಾಮನಗರದಿಂದ ಮಣೆ ಹಾಕಲಾಗಿದೆ. ಶಿಗ್ಗಾವಿಯಲ್ಲಿ ಯೂಸುಫ್ ಅವರಿಗೆ ಟಿಕೆಟ್ ಕೊಟ್ಟಿದ್ರು. ಅದಾದ ನಂತರ ಯಾಸಿರ್ ಅಹಮದ್ ಪಠಾಣ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಈ ರಾಯಚೂರಿಗೆ ಮೊಹಮ್ಮದ್ ಸಲಾಂ ಅವರ ಹೆಸರು ಫೈನಲ್ ಆಗಿದ್ರೆ ಅರಕಲಗೂಡಿಗೆ HP ಶ್ರೀಧರ್ ಗೌಡ ಅವರ ಹೆಸರನ್ನ ಕಾಂಗ್ರೆಸ್ ಪಾಳ್ಯ ಇದೀಗ ಫೈನಲ್ ಮಾಡಿದೆ. ಅವ್ರಿಗೂ ಕೂಡ ಸಾಕಷ್ಟು ಮೂಮೆಂಟ್ ನಲ್ಲಿ ಕನ್ಫ್ಯೂಷನ್ ಇತ್ತು, ಯಾರಿಗೆ ಟಿಕೆಟ್ ಕೊಡಬೇಕು ಕೊಡಬಾರ್ದು ಹಾಗೆ ಹೀಗೆ ಅಂತ ಹೇಳಿ. ಎಲ್ಲ ಒಂದು ಕಡೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಟಿಕೆಟ್ ಕೊಟ್ರೆ ಮುಸ್ಲಿಂ ಮತಗಳು ಕೈ ತಪ್ಪತ್ತೆ ಅನ್ನೋ ಒಂದು ಆತಂಕ ಅವರನ್ನ ಕಾಡ್ತಾ ಇತ್ತು. ಹಾಗಾಗಿ ಹಾಲಿ ಶಾಸಕರಾಗಿದ್ರೂ ಕೂಡ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ. ಯಾಕಂದ್ರೆ DJ ಹಳ್ಳಿ KJ ಹಳ್ಳಿ ದೊಡ್ಡ ಮಟ್ಟದ ಗಲಭೆ ಏನಾಯ್ತು, ಆ ಒಂದು ಎಫೆಕ್ಟ್ ಕಾಂಗ್ರೆಸ್ನ ಮೇಲೆ ಆಗಬಹುದು ಅಖಂಡ ಮೂರ್ತಿಗೆ ಕೊಟ್ರೆ ಶ್ರೀನಿವಾಸ ಮೂರ್ತಿಗೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಜೊತೆಗೆ ಸಂಪತ್ ರಾಜ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು CV ರಾಮನಗರದಿಂದ. ಸೊ ಇದೇ ಅಖಂಡ ಶ್ರೀನಿವಾಸ್ ಅವರ ಮನೆ ಮೇಲೆ ಬೆಂಕಿ ಹಚ್ಚಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪತ್ ರಾಜ್ ಅವರ ಮೇಲೆ ಆರೋಪ ಇತ್ತು. ಹಾಗಾಗಿ ಇಬ್ಬರಿಗೂ ಟಿಕೆಟ್ ಕೊಡೋದು ಬೇಡ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಆಗಿದೆ.